ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ಆದ್ಮೇಲೆ ಅಂತೂ ನಿಜವಾಗ್ಲೂ ವೋಟಿಂಗ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ ಅಂತಂದ್ರೆ ತುಂಬಾ ಚೇಂಜಸ್ ಆಗಿದೆ. ಟಾಪ್ ಅಲ್ಲಂತೂ ಚೇಂಜಸ್ ಆಗಿದೆ, ಅದ್ರ ಜೊತೆಗೆ ಬಾಟಮ್ ಅಲ್ಲಿ ಕೂಡ ತುಂಬಾ ಚೇಂಜಸ್ ಆಗಿದೆ. ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಬಾಟಮ್ ಅಲ್ಲಿ ಬಂದ್ರೆ ರಜತ್ ಅವರಿದ್ದಾರೆ. ರಜತ್ ಅವ್ರಿಗೆ ಕೇವಲ 3% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ರಜತ್ ಅವ್ರಿಗೆ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ, ಬಾಟಮ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ ಚೈತ್ರ ಅವರಿದ್ರು ನೆನ್ನೆ ಎಪಿಸೋಡ್ ಅಲ್ಲಿ, ಬಟ್ ಆದ್ರೆ ಎಪಿಸೋಡ್ ಆದ್ಮೇಲೆ ಇವತ್ತು ಧನ್ರಾಜ್ ಅವರಿದ್ದಾರೆ. ಧನ್ರಾಜ್ ಅವ್ರಿಗೆ 5% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಧನ್ರಾಜ್ ಅವರು ಬಾಟಮ್ ಅಲ್ಲಿ ಇದ್ದಾರೆ. ನೀವು ಧನ್ರಾಜು ನಿಮ್ಮ ಫೇವರೇಟ್ ಆದ್ರೆ ನೀವು ಧನ್ರಾಜ್ ಅವ್ರಿಗೆ ವೋಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಚೈತ್ರ ಅವರಿದ್ದಾರೆ. ಚೈತ್ರ ಅವರು ಕೂಡ 6% ಆಫ್ ವೋಟಿಂಗ್ ಅನ್ನೋದು ಇದೆ. ಈ ಮೂವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ರಜತ್ ನಂತೂ ಬಿಗ್ ಬಾಸ್ ಆಚೆ ಕಳಿಸೋದು ಡೌಟು. ಧನ್ರಾಜ್ ಅವ್ರನ್ನೇ ಕಳಿಸೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಟಾಪ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ಟಾಪ್ ಅಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅಂತೂ ಆಗಿದೆ. ಮೊನ್ನೆ 2 ದಿನದಿಂದ ಕಂಟಿನ್ಯೂಸ್ ಆಗಿ ತ್ರಿವಿಕ್ರಮ್ ಅವರೇ ಟಾಪ್ ಅಲ್ಲಿ ಇದ್ರು, ಬಟ್ ಆದ್ರೆ ಈಗ ಟಾಪ್ ಅಲ್ಲಿ ತ್ರಿವಿಕ್ರಮ್ ಇಲ್ಲ. ಇದು ಸತ್ಯ, ಕಟು ಸತ್ಯ. ಹನುಮಂತ್ ಅವರು ಟಾಪ್ ಗೆ ಬಂದಿದ್ದಾರೆ. 22% ಆಫ್ ವೋಟಿಂಗ್ ಅನ್ನೋದು ತಗೊಂಡು ಟಾಪ್ ಅಲ್ಲಿ ಹನುಮಂತ್ ಅಣ್ಣ ಬಂದಿದ್ದಾರೆ. ಹಿಂದೆನೆ ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ಗೂ ಹನುಮಂತಗೂ ಜಸ್ಟ್ 0.7% ಅಷ್ಟೇ ಡಿಫರೆನ್ಸ್ ಇರ್ತಕ್ಕಂಥದ್ದು. 21% ಅಲ್ಲಿ ತ್ರಿವಿಕ್ರಮ್ ಅವರು 2ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ ಬಂದು ಮೋಕ್ಷಿತ್ ಅವರಿದ್ದಾರೆ. ಮೋಕ್ಷಿತ್ ಅವ್ರಿಗೂ ತುಂಬಾ ಯೂಜ್ ವೋಟಿಂಗ್ ಬೀಳ್ತಾ ಇದೆ. 20% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮೂವರ್ಗು ಸ್ವಲ್ಪ ಈಕ್ವಲ್ ಆಗಿ ವೋಟಿಂಗ್ ಬೀಳ್ತಾ ಇದೆ. ಜಸ್ಟ್ ಪರ್ಸೆಂಟೇಜ್ ಮಾತ್ರ ಅಷ್ಟೇ ಡಿಫರೆನ್ಸ್. ಯಾರು ಬೇಕಾದ್ರೂ ಟಾಪ್ ಹೋಗ್ಬೋದು. ನೀವು ಇನ್ ಸ್ವಲ್ಪ ಎಫರ್ಟ್ ಹಾಕೊಂಡು ನಿಮ್ಮ ಕಂಟೆಸ್ಟೆಂಟ್ ಗೆ ವೋಟ್ ಹಾಕೊಂಡ್ರೆ ಅವರು ಟಾಪ್ ಹೋಗ್ತಾರೆ. ಅದಾದ್ಮೇಲೆ 4th ಪ್ಲೇಸ್ ಅಲ್ಲಿ ಬಂದು ಶಿಶಿರ್ ಅವರಿದ್ದಾರೆ. ಶಿಶಿರ್ ಅವ್ರಿಗೆ 13% ವೋಟಿಂಗ್ ಬೀಳ್ತಾ ಇದೆ. ಶಿಶಿರ್ ಅವರು 4th ಪ್ಲೇಸ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ 5th ಪ್ಲೇಸ್ ಅಲ್ಲಿ ಬಂದು ಭವ್ಯ ಅವರಿದ್ದಾರೆ. ಭವ್ಯ ಅವರು ಕೂಡ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಪಾಪ ಭವ್ಯ ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರು ಕೂಡ ಅವ್ರಿಗೆ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ. ಮೇ ಬಿ ತ್ರಿವಿಕ್ರಮ್ ಭವ್ಯ ಇಬ್ರು ಇರೋದ್ರಿಂದ ವೋಟಿಂಗ್ ಅನ್ನೋದು ಅವ್ರಿಗೆ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಬ್ಬರಿಗೂ ಮ್ಯೂಚುವಲ್ ಫ್ಯಾನ್ಸ್ ಇರೋದ್ರಿಂದ. ಗುರು, ಈ ವಾರ ಅಂತೂ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕೊಳ್ಳಿ. ನಾನು ಹೇಳಿರೋದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ. ಯಾಕಂದ್ರೆ ಇದು ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ಪೋಲ್ಸ್. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಗೂಗಲ್ ಎಲ್ಲ ಓವರ್ ಆಲ್ ಸೆಗ್ರಿಗೇಟ್ ಮಾಡಿ ನೋಡಿದಾಗ ಬಂದಿರತಕ್ಕಂತ ಪರ್ಸೆಂಟೇಜು. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.